ಕುಮಾರಸ್ವಾಮಿ 2007ರಲ್ಲಿ ಜನವರಿ 24ರಂದು ಬಾಗಲಕೋಟೆಯ ಇಂಗಳಗಿ ಗ್ರಾಮದಲ್ಲಿ ಎಚ್ಐವಿ ಪೀಡಿತ ಕುಟುಂಬವೊಂದರಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದರು. ಗ್ರಾಮ ವಾಸ್ತವ್ಯದ ಜೊತೆಗೆ ಎಚ್ಐವಿ ಪೀಡಿತ ಕುಟುಂಬಗಳ ನೆರವಿಗೆ 500 ಕೋಟಿ ವೆಚ್ಚದಲ್ಲಿ ಸುವರ್ಣ ಪ್ರಾಣ ರಕ್ತ ಟ್ರಸ್ಟ್ ಸ್ಥಾಪನೆ, ಆರೋಗ್ಯ ವಿಮೆ ಘೋಷಣೆ, ಮದುವೆ ಮುಂಚೆ ಎಚ್ಐವಿ ರಕ್ತ ಪರೀಕ್ಷೆ ಮಾಡಿಸಲು ಕಾನೂನು ಜಾರಿ, ಎಚ್ಐವಿ ಸೋಂಕಿತ ವಿಧವೆಯರಿಗೆ ಆರೋಗ್ಯ ಕಾರ್ಯಕರ್ತೆ ಹುದ್ದೆಯ ಭರವಸೆ ಕೊಟ್ಟಿದ್ರು. ಆದರೆ ಘೋಷಣೆಯಾಗಿಯೇ ಉಳಿದಿದೆ. ಅವರ ಜೀವನ ಸ್ಥಿತಿ ಮಾತ್ರ ಏನೂ ಬದಲಾವಣೆ ಆಗಿಲ್ಲ. ಈಗಲೂ ಜನ ಹಿಂದೆ ಇದ್ದ ರೀತಿಯಲ್ಲೇ ಕಷ್ಟಪಡ್ತಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಬಿಎಸ್ ಗೌಡ ಆರ್ಟಿಐನಲ್ಲಿ ಮಾಹಿತಿ ತೆಗೆದಿದ್ದು ಇದು ನ್ಯೂಸ್ 18ಗೆ ಲಭ್ಯವಾಗಿದೆ. ಕುಟುಂಬಕ್ಕೆ ಯಾವುದೇ ಯೋಜನೆಯನ್ನ ಇನ್ನೂ ಕೂಡ ಸರ್ಕಾರ ನೀಡಿಲ್ಲ. ಸಿಎಂ ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯದ ಕಥೆಯನ್ನ ಆರ್ಟಿಐ ಮೂಲಕ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಬಿಎಸ್ ಗೌಡ ಅನ್ನುವರು ಈ ಮಾಹಿತಿಯನ್ನ ಬಹಿರಂಗಗೊಳಿಸಿದ್ದಾರೆ. ಎಚ್ಐವಿ ಪೀಡಿತ ಕುಟುಂಬದಲ್ಲಿ ಯಾವಾಗ ಸಿಎಂ ಕುಮಾರಸ್ವಾಮಿ ಅವರು 2006-2007ರಲ್ಲಿ ಯಾವಾಗ ಈ ಒಂದು ಗ್ರಾಮ ವಾಸ್ತವ್ಯನ್ನ ಮಾಡಿದ್ರು, ಆ ಸಂದರ್ಭದಲ್ಲಿ ಎಚ್ಐವಿ ಪೀಡಿತ ಕುಟುಂಬಕ್ಕೆ ಹೋಗಿದ್ರು. ಅಲ್ಲಿ ಪರಿಹಾರವನ್ನ ಕೊಡ್ತೀವಿ, ಯೋಜನೆಯ ಒಂದು ಸಮರ್ಪಕವಾದಂತಹ ಯೋಜನೆಯ ಭಾಗ್ಯವನ್ನ ಅಥವಾ ಆ ಒಂದು ಪರಿಹಾರ ನಿಮಗೆ ನೀಡುವಂತಹ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿಯವರೆಗೂ ಕೂಡ ಆ ಗ್ರಾಮದ ಆ ಕುಟುಂಬಕ್ಕೆ ಯಾವುದೇ ಪರಿಹಾರ ಸಿಕ್ಕಿಲ್ಲ ಅನ್ನೋದು ಈಗಾಗಲೇ ಬಿಎಸ್ ಗೌಡ ಅನ್ನುವರು ಆರ್ಟಿನಲ್ಲಿ ತೆಗೆದಿರುವಂತಹ ಮಾಹಿತಿಯಿಂದ ಬಹಿರಂಗವಾಗಿದೆ. ಒಂದ್ ಕಡೆ ಈಗಾಗಲೇ ಆರೋಗ್ಯ ವಿಮೆ ಘೋಷಣೆ ಆಗಿರ್ಬೋದು, ಮದುವೆ ಮುಂಚೆ ಎಚ್ಐವಿ ರಕ್ತ ಪರೀಕ್ಷೆ ಮಾಡಿಸೋದಕ್ಕೆ ಕಾನೂನು ಜಾರಿ ಆಗಿರ್ಬೋದು, ಎಚ್ಐವಿ ಸೋಂಕಿತ ವಿಧವೆಯರಿಗೆ ಆರೋಗ್ಯ ಕಾರ್ಯಕರ್ತ ಹುದ್ದೆಯನ್ನ ಭರವಸೆ ಕೊಟ್ಟಿದ್ರು. ಆದ್ರೆ ಘೋಷಣೆಗಳು ಕೇವಲ ಘೋಷಣೆಯಾಗಿ ಉಳಿದಿದೆ ಹೊರತು ಅವರ ಸ್ಥಿತಿ ಮಾತ್ರ ಇನ್ನೂ ಯಾವುದೇ ಬದಲಾವಣೆ ಕಂಡಿಲ್ಲ. ಇನ್ನು ಎಚ್ಐವಿ ಪೀಡಿತರ ಮನೆಯಲ್ಲಿ ವಾಸ್ತವ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶ ಅಷ್ಟೇ ನನ್ನದಾಗಿತ್ತು ಅಂತ ಹೇಳಿ ಮಾಧ್ಯಮ ಪ್ರಕಟಣೆಯಲ್ಲಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನರಲ್ಲಿ ಅರಿವು ಮೂಡಿಸಬೇಕಾಗಿತ್ತು, ಆ ಉದ್ದೇಶ ನನ್ನದಾಗಿತ್ತು ಅಂತ ಹೇಳಿ ಈಗಾಗಲೇ ಎಚ್ಐವಿ ಪೀಡಿತರ ಮನೆಯಲ್ಲಿ ವಾಸ್ತವ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಕುಮಾರಸ್ವಾಮಿ ಮಾಧ್ಯಮ ಪ್ರಕಟಣೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ವೈಯಕ್ತಿಕವಾಗಿಯೂ ಕೂಡ ನಾನು ಆ ಕುಟುಂಬಕ್ಕೆ ನೆರವಾಗಿದ್ದೆ, ಆ ಕುಟುಂಬವನ್ನ ಸಂಪರ್ಕಿಸಿ ಮತ್ತೊಮ್ಮೆ ಪರಿಶೀಲಿಸುತ್ತೇನೆ ಅಂತ ಹೇಳಿ ಮಾಧ್ಯಮ ಪ್ರಕಟಣೆಯಲ್ಲಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. 2007ರಲ್ಲಿ ಎಚ್ಐವಿ ಪೀಡಿತರ ಮನೆಯಲ್ಲಿ ಗ್ರಾಮ ವಾಸ್ತವ್ಯವನ್ನ ಕೂಡ ಹೂಡಿದ್ರು. ಜೊತೆಗೆ ಆ ಸಂದರ್ಭದಲ್ಲಿ ಸಾಕಷ್ಟು ಯೋಜನೆಗಳನ್ನು ಜಾರಿ ಮಾಡಿ ಆ ಕುಟುಂಬಕ್ಕೆ ನೆರವು ನೀಡುವ ಭರವಸೆಯನ್ನ ಸಿಎಂ ಕುಮಾರಸ್ವಾಮಿ ಕೊಟ್ಟಿದ್ರು. ಆದರೆ ಆ ಭರವಸೆಗಳು ಕೇವಲ ಭರವಸೆಗಳಾಗಿಯೇ ಉಳಿದಿದೆ, ಘೋಷಣೆಗಳು ಕೇವಲ ಘೋಷಣೆಯಾಗಿಯೇ ಉಳಿದಿದೆ. ಆದರೆ ಎಲ್ಲೂ ಕೂಡ ಪರಿಹಾರ ಸಿಕ್ಕಿಲ್ಲ ಅನ್ನುವಂತಹ ಒಂದು ಆರ್ಟಿಐ ಕಾರ್ಯಕರ್ತ ತೆಗೆದಿರುವಂತಹ ಮಾಹಿತಿ ಬಹಿರಂಗಗೊಂಡಂತಹ ಹಿನ್ನೆಲೆಯಲ್ಲಿ ಸಿಎಂ ಕುಮಾರಸ್ವಾಮಿ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಅದರಲ್ಲಿ ಹೇಳಿರೋದು, ಆ ಕುಟುಂಬಕ್ಕೆ ಅರಿವು ಮೂಡಿಸುವಂತಹ ಪ್ರಯತ್ನ ನನ್ನದಾಗಿತ್ತು, ವೈಯಕ್ತಿಕವಾಗಿಯೂ ಕೂಡ ನಾನು ಆ ಕುಟುಂಬಕ್ಕೆ ನೆರವಾಗಿದ್ದೆ, ಈಗ ಮತ್ತೊಮ್ಮೆ ನಾನು ಆ ಕುಟುಂಬವನ್ನ ಸಂಪರ್ಕಿಸಿ ಪರಿಶೀಲನೆಯನ್ನ ಮಾಡ್ತೇನೆ ಅನ್ನುವಂತಹ ಮಾಧ್ಯಮ ಪ್ರಕಟಣೆಯನ್ನ ಸಿಎಂ ಈಗಾಗಲೇ ಹೊರಡಿಸಿದ್ದಾರೆ. ಮಾಧ್ಯಮ ಪ್ರಕಟಣೆಯಲ್ಲಿ ಸಿಎಂ ಈ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಯಾಕಂದ್ರೆ ಆ ಕುಟುಂಬಕ್ಕೆ ಅಥವಾ ಆ ಗ್ರಾಮಕ್ಕೆ ಒಂದು ರೀತಿಯಲ್ಲಿ ಅರಿವು ಮೂಡಿಸುವಂತಹ ಪ್ರಯತ್ನವನ್ನು ನಾನು ಆ ಸಂದರ್ಭದಲ್ಲಿ ಮಾಡಿದ್ದೆ, ಅರಿವು ಮೂಡಿಸುವ ಉದ್ದೇಶ ಅಷ್ಟೇ ನನ್ನದಾಗಿತ್ತು ಅನ್ನುವಂತಹ ಹೇಳಿಕೆಯನ್ನ ಮಾಧ್ಯಮ ಪ್ರಕಟಣೆಯಲ್ಲಿ ಹೊರಡಿಸಿದ್ದಾರೆ ಸಿಎಂ ಎಚ್ಡಿಕೆ. ಇನ್ನು ಗ್ರಾಮ ವಾಸ್ತವ್ಯ ಜನಪ್ರಿಯತೆ ಗಿಟ್ಟಿಸುವಂತಹ ಗಿಮಿಕ್ ಅಲ್ಲ, ಅದು ಈ ಪರಿಕಲ್ಪನೆಯ ಮೂಲ ಪುರುಷನು ಕೂಡ ನಾನಲ್ಲ. ಗ್ರಾಮ ವಾಸ್ತವ್ಯ ಪ್ರಾರಂಭ ಆಗಿದ್ದು ಕೇವಲ ಅದು ಆಕಸ್ಮಿಕವಾಗಿಯೇ ಹೊರತು ಅದನ್ನ ಆರಂಭ ಮಾಡಿರುವಂತಹ ಮೂಲ ಪುರುಷನು ನಾನಲ್ಲ. ಜನರ ಸಮಸ್ಯೆಗಳು, ಬದುಕಿನ ಕಟು ವಾಸ್ತವಗಳನ್ನ ಅರಿಯೋದಿಕ್ಕೆ, ಆಡಳಿತ ಯಂತ್ರದ ಕಾರ್ಯವೈಖರಿಯನ್ನ ಅರಿಯೋದಿಕ್ಕೆ, ಸರ್ಕಾರ ರೂಪಿಸಿದ ಯೋಜನೆಗಳು ಫಲಕಾರಿ ಆಗಿದೆಯೇ ಅನ್ನೋದನ್ನ ತಿಳಿಯೋದಿಕ್ಕೆ ಮಾತ್ರ ಈ ಗ್ರಾಮ ವಾಸ್ತವ್ಯವನ್ನ ಮಾಡಲಾಯಿತು ಅಂತ ಹೇಳಿದ್ದಾರೆ ಸಿಎಂ ಕುಮಾರಸ್ವಾಮಿ. ಹಾಗಾದ್ರೆ ಸಿಎಂ ಮಾಧ್ಯಮ ಪ್ರಕಟಣೆಯಲ್ಲಿ ಹೇಳಿರುವ ಹಾಗೆ ಏನಿದೆ ನೋಡೋಣ.